ಹನುಮಧ್ವಜ ದಂಗಲ್ನಿಂದ ಪಕ್ಷಕ್ಕೆ ಆದ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಶಾಸಕ ಗಣಿಗ್ ರವಿಕುಮಾರ್ ಹಿಂದೂ ಜಪವನ್ನ ಮಾಡಿದ್ದಾರೆ. ಕೆರೆಗೋಡು ಗ್ರಾಮ ಯಥಾಸ್ಥಿತಿಯತ್ತ ಮರಳುತ್ತಾ ಇದ್ದಂತೆ ಹನುಮತ್ ದೇಗುಲಕ್ಕೆ ಶಾಸಕ ಗಣಿಗ್ ರವಿಕುಮಾರ್ ಬೆಳ್ಳಿ ಗದೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಕಳೆದ ವಾರ ಬೂದನೂರು ಗ್ರಾಮದಲ್ಲಿ ಶಾಸಕರನ್ನ ಸನ್ಮಾನಿಸಿ ಬೆಳ್ಳಿ ಗದೆಯನ್ನ ನೀಡಲಾಗಿತ್ತು. ಇನ್ನು ಉಡುಗೊರೆ ರೂಪದಲ್ಲಿ ಬಂದ ಬೆಳ್ಳಿ ಗದೆಯನ್ನ ಹನುಮನಿಗೆ ಸಮರ್ಪಿಸಿದ್ದಾರೆ. ಈಗ ಬೆಳ್ಳಿ ಗದೆಯನ್ನ ನೀಡುವ ಮೂಲಕ ನಮ್ಮ ಈ ಒಂದು ಬಹುದಿನದ ಸಮಸ್ಯೆಗೆ ಪರಿಹಾರವನ್ನ ನೀಡಿದಂತಹ ಮಾನ್ಯ ಶಾಸಕರಿಗೆ ಹಾಗೂ ಸಚಿವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಸಭಾ ಚುನಾವಣೆಯ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ಕೆರಗೋಡು ಗ್ರಾಮದಲ್ಲಿ ನಡೆದ ಪಂಚಲಿಂಗೋತ್ಸವ ಕಾರ್ಯಕ್ರಮದಲ್ಲಿ ಸ್ಟಾರ್ ಚಂದ್ರು ಭಾಗಿಯಾಗಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುನ್ನ ಚಂದಲಿಂಗೇಶ್ವರ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ದೇವರ ದರ್ಶನವನ್ನ ಪಡ್ಕೊಂಡ್ರು. ಇನ್ನು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಒಳಿತಾಗಲೆಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಮೈಸೂರಿನಲ್ಲಿ ಕಾಂಗ್ರೆಸ್ ನಗರ ಪಾಲಿಕೆ ಸದಸ್ಯನ ಸಹೋದರನನ್ನ ನಡು ರಸ್ತೆಯಲ್ಲಿಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ. ಉದಯಗಿರಿಯ ಮಾದೇಗೌಡ ವೃತ್ತದ ಬಳಿ ಪಾಲಿಕೆ ಸದಸ್ಯ ಪಂಡು ಸಹೋದರ ಅಕ್ಮಲ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಮೂಲದ ವ್ಯಕ್ತಿಗಳಿಂದ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಇನ್ನು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ಉಗ್ರನಿಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇನ್ನು ಶಂಕಿತ ಉಗ್ರನ ಬಗ್ಗೆ ಬಳ್ಳಾರಿ ಸೇರಿದಂತೆ 10 ಕಡೆಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಸ್ ನಿಲ್ದಾಣದಿಂದ ಹೊರಬಂದ ಉಗ್ರ ಆಟೋದಲ್ಲಿ ಹೋಗಿರುವ ಮಾಹಿತಿ ಹಿನ್ನೆಲೆ ಓರ್ವ ಆಟೋ ಚಾಲಕನ ತನಿಖಾ ತಂಡ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ. ಮಹಾಶಿವರಾತ್ರಿಯಂದೇ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಸಂಭ್ರಮಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಇರುವ ಕಾರಣಕ್ಕೆ 15 ಜನ ಹಿಂದೂಗಳಿಗೆ ಪೂಜೆಗೆ ಹೈಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಇದೇ ಹಿನ್ನೆಲೆಯಲ್ಲಿ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಶಿವಲಿಂಗಕ್ಕೆ ಗಂಗಾ ಪೂಜೆ, ಗಣೇಶ ಪೂಜೆ, ರುದ್ರಾಭಿಷೇಕವನ್ನ ನೆರವೇರಿಸಲಾಯಿತು. ಇನ್ನು ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಮಾತನಾಡಿದ ಶ್ರೀ ಸಿದ್ದಲಿಂಗ ಸ್ವಾಮಿ, ದರ್ಗಾದಲ್ಲಿನ ಶಿವಲಿಂಗವನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಅಕ್ರಮವಾಗಿ ಗೋರಿಗಳನ್ನ ಮಾಡಿ ಚಾದರ್ ಹಾಕಿ ನಮ್ಮ ಶಿವಲಿಂಗವನ್ನ ಮುಚ್ಚಿಸುವ ಪ್ರಯತ್ನ ನಡೀತಾ ಇದೆ. ಹೀಗೆಲ್ಲ ಆಗಬಾರ್ದು. ಕೂಡಲೇ ಜಿಲ್ಲಾಡಳಿತ ಚಾದರ್ ತೆಗೆಸುವಂತಹ ಕೆಲಸವನ್ನ ಮಾಡಬೇಕೆಂದು ಆಗ್ರಹಿಸಿದ್ರು. ರಾಘವ ಚೈತನ್ಯ ಶಿವಲಿಂಗದ ಪೂಜೆಯನ್ನು ಇವತ್ತು ಶಿವರಾತ್ರಿಯ ನಿಮಿತ್ತವಾಗಿ ಅತ್ಯಂತ ಭಕ್ತಿಪೂರ್ವಕ ಮತ್ತು ಶಾಸ್ತ್ರಪೂರ್ವಕವಾಗಿ ಆಂದೋಲ ಅಪ್ಪವರು ಹಾಗೂ ಕಡಗಂಚಿ ಅಪ್ಪವರ ನೇತೃತ್ವದಲ್ಲಿ ಮತ್ತು ಗುರುನಾಥ್ ಜೋಶಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಭಕ್ತರು ಸೇರಿ ಇವತ್ತು ಪೂಜೆ ಸಲ್ಲಿಸಿ ಬಂದಿದ್ದೀವಿ. ಎದೆಗೆ ಚಾಕು ಇರಿದು ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಚನ್ನಪಟ್ಟಣ ತಾಲೂಕಿನ ಹುಚ್ಚಯ್ಯನದೊಡ್ಡಿಯಲ್ಲಿ ನಡೆದಿದೆ. ಟೆಂಪೋ ರಾಜೇಶ್ ಎಂಬಾತನನ್ನ ಆತನ ಅಣ್ಣನ ಮಗ ಗೋಪಾಲನೆ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಈ ಘಟನೆಗೆ ಕೌಟುಂಬಿಕ ಕಲಹ ಎಂದು ಹೇಳಲಾಗ್ತಾ ಇತ್ತು. ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಜಿನ ನಗರಿ ಕೊಡಗಿನಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ವಿರಾಜಪೇಟೆ ಕ್ಷೇತ್ರದ ಕೆಲವು ಕಡೆ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ಟ್ಯಾಂಕರ್ ಮೂಲಕ ಉಚಿತವಾಗಿ ನೀರು ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಅವರು ಸುಬ್ಬಯ್ಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೀರು ಸರಬರಾಜನ್ನ ಮಾಡ್ತಾ ಇದ್ದಾರೆ.
ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಾಂಬ್ ಬ್ಲಾಸ್ಟ್ಗಳು ಯಾಕೆ ಆಗುತ್ತೆ? ಇದು ಚುನಾವಣಾ ರಾಜಕೀಯ ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರೇ ಬಿಜೆಪಿ ಸಂಚನ್ನ ಅರ್ಥ ಮಾಡಿಕೊಳ್ಳದೆ ಅಮಾಯಕ ಮುಸಲ್ಮಾನರನ್ನ ಬಲಿ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಿದ್ರೆ ನಿರ್ನಾಮ ಆಗ್ತೀರಿ ಎಂದು ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಅಲ್ಲಿ ನಾಸಿರ್ ಹುಸೇನ್ ಅನ್ನುವಂತ ಒಬ್ಬ ಎಂಪಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಾಗ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ದನ್ನ ಬಿಜೆಪಿಯ ಐಟಿ ಸೆಲ್ ಅವರು ವಿಡಿಯೋವನ್ನ ತಿರ್ಚಿ ಒಂದು ವಿಡಿಯೋವನ್ನ ಬಿಟ್ಟರು ಮೀಡಿಯಾಗಳಲ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಕರೆದ್ರು ಅಂತ ಹೇಳಿ ಕಾಂಗ್ರೆಸ್ನ 3 ಯುವಕರ ಮೇಲೆ ಕೇಸು ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಇವತ್ತು ಜೈಲಿಗೆ ಹೋದ್ರು. ಯಾರೊಬ್ಬರು ಕೂಡ ಭಾರತೀಯ ಮುಸಲ್ಮಾನ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನಕ್ಕೂ ನಮ್ಗೆ ಏನು ಲೇನಾದೇನ ಇದೆ? ಅದು ವಿಧಾನಸೌಧದಲ್ಲಿ ಯಾರಾದ್ರೂ ಕೂಗ್ತಾರ? ಕಾಮನ್ ಸೆನ್ಸ್ ಇದು. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಕಾಮನ್ ಸೆನ್ಸ್ ಇದು. ಒಬ್ಬ ನಿಷ್ಠಾವಂತ ಒಬ್ಬ ಮುಸಲ್ಮಾನ, ಒಬ್ಬ ಭಾರತೀಯ ವಿಧಾನಸೌಧದೊಳಗೆ, ಅದು ಎಲ್ಲೂ ಕೂಡ ಹೋಗೋದಿಲ್ಲ, ವಿಧಾನಸೌಧದಲ್ಲಿ ಕೂಗ್ತಾನ. ಪೊಲೀಸ್ ಆಫೀಸರ್ಸ್, ಕಾಮನ್ ಸೆನ್ಸ್ ಇದು. ಇವತ್ತು ಬಿಜೆಪಿ ಐಟಿ ಸೆಲ್ಗೆ ಹೆದರಿ, ಅವರ ಬ್ಲಾಕ್ ಮೇಲ್ಗೆ ಹೆದರಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ಕೊಟ್ರಲ್ಲ, ಎಚ್ಚರಿಕೆ ಇರಬೇಕು ಕಾಂಗ್ರೆಸ್ಗೆ. ಈ ರೀತಿ ಬಲಿಪಶು ಆಗಬೇಡಿ. ಇವತ್ತು ಇನ್ನೊಂದು ಪ್ರಮುಖ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದು, ಯಾಕೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಗಂಭೀರ ಪ್ರಶ್ನೆಯನ್ನು ನಾನು ಇಡ್ತೇನೆ ಜನತೆಯ ಮುಂದೆ. ಯಾಕೆ ಚುನಾವಣೆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಪುಲ್ವಾಮಾ ಲೋಕಸಭಾ ಚುನಾವಣೆ 2019 ಮುಂದೆ ಆಯ್ತು. ಪುಲ್ವಾಮಾ 40 ಜನ ನಮ್ಮ ಯೋಧರು ಇವತ್ತಿನವರೆಗೆ ಯಾರು ಅದರ ಆರೋಪಿಗಳು ಅಂತ ಕಂಡುಹಿಡಿಯಲಿಲ್ಲ. ಅವರಿಗೆ ರಕ್ಷಣೆ, ಅವರನ್ನ ಏರ್ ಲಿಫ್ಟ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಇದ್ರು ಕೂಡ ಅಲ್ಲಿ ಕಠಿಣವಾದ ದುರ್ಗಮವಾದಂತ ಪ್ರದೇಶ, ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹಾಕಬಾರ್ದು ಅಂತ ಸೆಕ್ಯೂರಿಟಿ ಇದ್ದಾಗಲೂ ಕೂಡ, ಸೆಕ್ಯೂರಿಟಿಯ ಒಂದು ಥ್ರೆಟ್ ಇದ್ದಾಗಲೂ ಕೂಡ ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಿ 40 ನಮ್ಮ ಸೈನಿಕರನ್ನ ಬಲಿ ಕೊಟ್ಟರಲ್ಲ. ತುಮಕೂರಿನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಬಂಧನವಾಗಿರುವ ಬಾಲ ಮಂಜುನಾಥ ಸ್ವಾಮೀಜಿಯನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಧೀಶರಾದ ಬಾಲ ಮಂಜುನಾಥ ಸ್ವಾಮೀಜಿಯನ್ನ ಪೊಲೀಸರು ಹಾಜರುಪಡಿಸಿದ್ರು. ಇದೇ ವೇಳೆ ಪ್ರಕರಣವನ್ನ ಪರಿಶೀಲಿಸಿದ ನ್ಯಾಯಾಧೀಶರು ಸ್ವಾಮೀಜಿಯನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಹಾವೇರಿಯಿಂದ ಕೆಇ ಕಾಂತೇಶ್ಗೆ ಟಿಕೆಟ್ ನೀಡುವಂತೆ ಹಾವೇರಿ ಕಾರ್ಯಕರ್ತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಕಾರ್ಯಕರ್ತರು ಶಿವಮೊಗ್ಗ ನಗರದಲ್ಲಿರುವ ಸಂಸದ ರಾಘವೇಂದ್ರರವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈಶ್ವರಪ್ಪನವರು ಪಕ್ಷ ಕಟ್ಟುವಲ್ಲಿ ಶ್ರಮಿಸಿದ್ದಾರೆ. ಹಾಗಾಗಿ ಅವರ ಪುತ್ರ ಕಾಂತೇಶ್ಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಮನವಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಟಿಕೆಟ್ ಘೋಷಣೆಯ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದ ಪಟ್ಟಿ ಯಾವಾಗ ಬಿಡುಗಡೆಯಾಗುತ್ತೆ ಎಂಬ ನಿರೀಕ್ಷೆ ಎಲ್ಲರಲ್ಲಿಯೂ ಕೂಡ ಕಾತುರ ಇದೆ. ಆ ಕ್ಷೇತ್ರ ಫೈನಲ್ ಆಗಿದೆ, ಈ ಕ್ಷೇತ್ರ ಫೈನಲ್ ಆಗಿದೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ. ಆದರೆ ಇನ್ನು ಯಾವುದು ಕೂಡ ಫೈನಲ್ ಆಗಿಲ್ಲ ಅಂತ ಹೇಳಿದ್ದಾರೆ. 2-3 ದಿನದಿಂದ ದೆಹಲಿಯಲ್ಲಿ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಪ್ರಕಟಣೆ ಮಾಡುವಂಥ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ 190 ಕ್ಷೇತ್ರಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾವು ಕೂಡ ಕರ್ನಾಟಕ ರಾಜ್ಯದ ಯಾವಾಗ ಏನು ಅಂತೇಳಿ ನಾವು ಕೂಡ ನಿರೀಕ್ಷೆನೆ ಮಾಡ್ತಾ ಇದ್ದೀವಿ. ಆದರೆ ಈಗಾಗಲೇ ಆ ಕ್ಷೇತ್ರ ಇವರು, ಈ ಕ್ಷೇತ್ರ ಇವರು ಅಂತೇಳಿ ಈಗಾಗಲೇ ಮಾಧ್ಯಮದಲ್ಲಿ ಬರ್ತಾ ಇದೆ. ಯಾವುದೂ ಕೂಡ ನಿಜ ಇಲ್ಲ, ಓನ್ಲಿ ಗಾಸಿಪ್ ಮಾತ್ರ. ಅಧಿಕೃತವಾಗಿ ಇನ್ನೂ 2-3 ದಿನ ಆಗ್ಬೋದು ಅಂತ ಅನಿಸುತ್ತೆ. ಇನ್ನು ಒಂದು ಹಂತದ ಒಂದು ಚರ್ಚೆಗಳನ್ನು ದೆಹಲಿಯಲ್ಲಿ ಅನೇಕ ನಾಯಕರುಗಳು ಮುಗಿಸ್ಕೊಂಡು ಬಂದಿದ್ದಾರೆ ಅಂತೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ. ಹಾಗಾಗಿ ಯಾವುದೂ ಕೂಡ ಫೈನಲ್ ಆಗಿಲ್ಲ. ಹೀಗೆ ಅವರು ಅಲ್ಲಿ ಇವರು ಇಲ್ಲಿ ಅಂಥೇಳಿ ಅದು ನಾವು ತೋರಿಸೋದು ಕೂಡ ತಪ್ಪಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ನಾನೊಬ್ಬ ಸಂಸತ್ ಸದಸ್ಯ, ಶಿವಮೊಗ್ಗ ಕ್ಷೇತ್ರದ ಒಬ್ಬ MP ಮಾತ್ರ. ಸಂಘಟನೆ ನನಗೇನು ಯಾವುದೇ ರಾಜ್ಯದ ಅದು ಜವಾಬ್ದಾರಿ ಇಲ್ಲ. ಸಹಜವಾಗಿ ಗೌರವಾನ್ವಿತ ಯಡಿಯೂರಪ್ಪ
ಆನೇಕಲ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಚಾಲಕ ರಹಿತ ಮೆಟ್ರೋ ಟ್ರಯಲ್ ರನ್ ಪರಿಶೀಲಿಸಿದ್ರು. ಹಳದಿ ಮಾರ್ಗದಲ್ಲಿ ಮೆಟ್ರೋ ಟ್ರೈನ್ನಲ್ಲಿ ಕುಳಿತು ಸಂಚಾರವನ್ನ ಮಾಡಿದ್ರು. ತಾಂತ್ರಿಕ ಹಾಗೂ ಸುರಕ್ಷತೆಯ ಬಗ್ಗೆ ಮೆಟ್ರೋ ಅಧಿಕಾರಿಗಳಿಂದ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿಯನ್ನ ಪಡೆದ್ರು. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಕೆಫೆಗೆ ಕಾಡಾನೆಯೊಂದು ನುಗ್ಗಿ ಸಿಕ್ಕವರನ್ನೆಲ್ಲ ಅಟ್ಟಾಡಿಸಿದೆ. ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಕೈಮರ ರಸ್ತೆಯಲ್ಲಿರುವ ಗ್ರೋವರ್ಸ್ ಕೆಫೆಯಲ್ಲಿ ಈ ಘಟನೆ ನಡೆದಿದೆ. ಕಾಡಾನೆ ದಾಳಿಯಿಂದ ಜೀವವನ್ನ ಉಳಿಸಿಕೊಳ್ಳಲು 16 ಮಂದಿ ಕೆಫೆ ಒಳಗೆ ಓಡಿದ್ರೆ ಇನ್ನು ಕೆಲವರು ಕಾರಿನೊಳಗೆ ಹೋಗಿ ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದೆ. ಇದೇ ವೇಳೆ ಇಂದು ಒಂದೇ ದಿನ ಪ್ರಧಾನಿ ಮೋದಿ 4 ರಾಜ್ಯಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸುತ್ತಿದ್ದಾರೆ. ಇಂದು ಮುಂಜಾನೆ ಅಸ್ಸಾಂ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ನಲ್ಲಿ ಸಫಾರಿ ನಡೆಸಲಿರುವ ಮೋದಿ ಬೆಳಿಗ್ಗೆ 10:30ಕ್ಕೆ ಅರುಣಾಚಲ ಪ್ರದೇಶಕ್ಕೆ ತೆರಳಿ ಇಟಾನಗರದಲ್ಲಿ ಸೀಲಾ ಸುರಂಗ ಮಾರ್ಗ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಮಧ್ಯಾಹ್ನ ಅಸ್ಸಾಂ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶದ ವಾರಾಣಸಿಗೆ ಭೇಟಿಯನ್ನ ನೀಡಲಿದ್ದಾರೆ.